ಒಕ್ಕಲಿಗರ ಮನವಿಗೆ ಸಿಎಂ ಸಿದ್ದರಾಮಯ್ಯ ಸಕಾರಾತ್ಮಕ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಮುನಿರತ್ನ ಕೇಸ್ ವಿರುದ್ಧ ಎಸ್ಐಟಿ ರಚಿಸುವುದಾಗಿ ಸಿಎಂ ಭರವಸೆ ಕೊಟ್ಟಿದ್ದಾರೆ. ಸಿಎಂ ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ. ಒಕ್ಕಲಿಗ ನಿಯೋಗ ಶಾಸಕ ಮುನಿರತ್ನ ವಿರುದ್ಧ ಎಸ್ಐಟಿ ತನಿಖೆ ಮಾಡಿಸಿ ಸಮುದಾಯದ ಹೆಣ್ಣುಮಕ್ಕಳ ಬಗ್ಗೆ ನಿಂದಿಸಿದ್ದಾರೆ. ಬಯಾಲಜಿಕಲ್ ವಾರ್ಗೆ ಮುನಿರತ್ನ ಪ್ರಯತ್ನಿಸಿದ್ದಾರೆ. ಹೀಗೆ ಬಿಟ್ರೆ ಇದು ಬೇರೆಲ್ಲೋ ಹೋಗುತ್ತೆ, ಇದನ್ನು ಅರಗಿಸಿಕೊಳ್ಳಕ್ಕಾಗ್ತಾ ಇಲ್ಲ. ಇದು ಎಲ್ಲ ರಾಜಕೀಯ ಪಕ್ಷಗಳ ನಾಯಕರಿಗೂ ಆತಂಕ. ಸಮಗ್ರವಾಗಿ ತನಿಖೆ ಮಾಡಿಸಬೇಕು ಅಂತ ಮನವಿಯನ್ನ ಮಾಡಿದ್ರು ನಾಯಕರು. ಅದಕ್ಕೆ ಸಕಾರಾತ್ಮಕವಾದಂತ ಒಂದು ರಿಯಾಕ್ಷನ್ಸ್ ಅನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಕ್ಕಲಿಗ ನಾಯಕರುಗಳು ಹೋಗಿ ಮನವಿ ಮಾಡ್ಕೊಂಡಿದ್ರಲ್ವಾ ಇವತ್ತು, ಇಲ್ಲ ಇದನ್ನ ಹೀಗೆ ಬಿಟ್ರೆ ಆಗಲ್ಲ, ಇದೇನಿದೆ ಇದು ಸರಿ ಹೋಗ್ಬೇಕು, ಇತ್ಯರ್ಥ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಮಾಡ್ಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರಮ ತೆಗೆದುಕೊಳ್ಳಿ, ಇದಕ್ಕೆ ಅಂತ ಒಂದು ಎಸ್ಐಟಿ ಟೀಮ್ ರಚನೆ ಮಾಡಿ ತನಿಖೆ ಆಗಬೇಕು, ಇದನ್ನು ಹೀಗೆ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಇದನ್ನು ಅರ್ಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಅಂತ ಒಕ್ಕಲಿಗ ನಾಯಕರುಗಳು ಹೋಗಿ ಮನವಿ ಮಾಡ್ಕೊಂಡಿದ್ರು. ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಪಾಸಿಟಿವ್ ಆಗಿ ಒಂದು ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ, ಎಲ್ಲ ಒಕ್ಕಲಿಗ ನಾಯಕರುಗಳು ಸಿದ್ದರಾಮಯ್ಯನವರನ್ನ ಇವತ್ತು ಭೇಟಿಯಾಗಿ ಏನೇನಾಗಿದೆ, ನಮಗೆ ಯಾವ ಥರ ಬೇಸರ ಆಗಿದೆ, ಸಮುದಾಯದವರಿಗೆ ಯಾವ ಥರ ಇದು ಒಂದು ರೀತಿಯಾಗಿ ಇರಿಸುಮುರುಸನ್ನು ತಂದಿದೆ, ಸೊ ಇದನ್ನು ಯಾವ ಥರ ಹ್ಯಾಂಡಲ್ ಮಾಡಬಹುದು, ಸೊ ಇದೆಲ್ಲದ್ರ ಬಗ್ಗೆ ಮನವಿಯನ್ನು ಮಾಡ್ಕೊಂಡಿದ್ದದು. ನೋಡಿ, ಒಕ್ಕಲಿಗ ನಾಯಕರುಗಳು ಎಲ್ಲರೂ ಒಂದಾಗಿದ್ದಾರೆ. ಎಲ್ಲ ಪಕ್ಷದವರಿಗೂ ಇದೊಂದು ಆತಂಕವನ್ನು ತಂದೊಡ್ಡಿದೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಸೊ ಯಾರು ಮಾತಾಡಿದ್ದಾರೆ ಅಂತ ಹಾಗೆ ಬಿಡೋದಕ್ಕಾಗಲ್ಲ. ಮುನಿರತ್ನ ಒಬ್ಬ ಶಾಸಕ, ಸೊ ಹೀಗೆ ಮಾತಾಡಿದ್ದಾರೆ ಅಂತ ಅಂದಮೇಲೆ ಇದು ತನಿಖೆ ಆಗಬೇಕು ಅನ್ನೋದನ್ನು ಆಗ್ರಹಿಸ್ತಾ ಇದ್ದಾರೆ. ಅದಕ್ಕಾಗಿಯೇ ಸಿದ್ದರಾಮಯ್ಯನವರಿಗೆ ಒಂದು ಮನವಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಒಕ್ಕಲಿಗ ಸಮುದಾಯದ ಎಲ್ಲ ನಾಯಕರುಗಳು ಸಿದ್ದರಾಮಯ್ಯನವರನ್ನು ಇವತ್ತು ಭೇಟಿಯಾಗಿದ್ದು ಏನೇನಾಗಿದೆ, ನಮಗೆ ಯಾವ ಥರ ಹರ್ಟ್ ಆಗಿದೆ, ಸಮುದಾಯದವ್ರಿಗೆ ಯಾವ ಥರ ಹರ್ಟ್ ಆಗಿದೆ, ಇದನ್ನು ವಿವರಿಸ್ತಾ ಇದ್ದಾರೆ. ಸೊ ಈ ವಿಚಾರಕ್ಕೆ ಸಿದ್ದರಾಮಯ್ಯನವರು ಕೂಡ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದಾರಂತೆ. ಓಕೆ ಆಯಿತು, ನೋಡೋಣ, ರಚನೆ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಶಾಸಕ ಮುನಿರತ್ನ ವಿರುದ್ಧ ಎಸ್ಐಟಿ ತನಿಖೆಯನ್ನು ನಡೆಸಿ ಅನ್ನುವಂಥದ್ದು ಒಕ್ಕಲಿಗ ಸಮುದಾಯದ ನಾಯಕರ, ಕಾಂಗ್ರೆಸ್ನ ಒಕ್ಕಲಿಗ ಸಮುದಾಯದ ನಾಯಕರ ಆಗ್ರಹ ಆಗಿದೆ. ಹಾಗೇನಾದರೂ ಎಸ್ಐಟಿ ರಚನೆ ಮಾಡಿ ಅಥವಾ ಎಸ್ಐಟಿ ತನಿಖೆ ಅಂತ ಹೇಳಿದ್ರೆ ಮುನಿರತ್ನಗೆ ಮತ್ತೆ ಸಂಕಷ್ಟ ಎದುರಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಇಲ್ಲಿ ನೋಡಿ, ಒಕ್ಕಲಿಗ ಸಮುದಾಯದ ಬಗ್ಗೆ ನಾಲಿಗೆನ ಹರಿಬಿಟ್ಟಿದ್ರು ಮುನಿರತ್ನ. ಇಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರುಗಳೇ ಇದ್ದಾರೆ, ಆದರೆ ಕಾಂಗ್ರೆಸ್ನವರು, BJPಯವರಾಗಿರ್ಬೋದು ಅಥವಾ JDSನವರಾಗಿರ್ಬೋದು, ಯಾವ ಒಕ್ಕಲಿಗ ಸಮುದಾಯದ ನಾಯಕರುಗಳು ಹೋಗಿಲ್ಲ. ಇಲ್ಲಿ ಒಂದು ಸಮುದಾಯನೂ ಇದೆ, ಇನ್ನೊಂದು ಕಡೆಯಲ್ಲಿ ಪಕ್ಷದ ವಿಚಾರವೂ ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಒಕ್ಕಲಿಗ ನಾಯಕರು ಎಲ್ಲರೂ ಒಗ್ಗಟ್ಟಾಗಿ ಹೋಗಿದ್ರು, ಸಿದ್ದರಾಮಯ್ಯನವರಿಗೆ ಏನೇನು ನಮಗೆ ಬೇಸರ ಆಗಿದೆ, ಸಮುದಾಯದವ್ರಿಗೆ ಏನೇನು ಬೇಸರ ಆಗಿದೆ ಅನ್ನೋದನ್ನು ವಿವರಿಸಿ ಹೇಳಿದ್ದಾರೆ. ಸೊ ಸಿದ್ದರಾಮಯ್ಯನವರ ಕಡೆಯಿಂದ ರಿಯಾಕ್ಷನ್ಸ್ ಯಾವ ಥರ ಆಯಿತು? ಒಂದು ವೇಳೆ ಎಸ್ಐಟಿ ತನಿಖೆ ಆಗಲಿ ಅಂತ ಹೇಳಿಬಿಟ್ರೆ, ರಚನೆ ಆಗಲಿ ಅಂತ ಹೇಳಿಬಿಟ್ರೆ ಮುನಿರತ್ನಗೆ ಇದು ಯಾವ ಥರ ಸಂಕಷ್ಟವನ್ನು ತಂದೊಡ್ಬಹುದು ಅಂತ ಶಿವು? ನೀತಿ, ಒಕ್ಕಲಿಗ ಹಾಗೂ ದಲಿತ ಸಮುದಾಯದ ಹೆಣ್ಣು ಮಕ್ಕಳನ್ನ ಮುನಿರತ್ನ ಅವರು ನಿಂದನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಎದುರಾಗಿದೆ. ಸೊ ಈಗ ಎರಡೂ ಸಮುದಾಯಗಳು ಕೂಡ ಒಂದು ಕಡೆ ಬೀದಿಗಿಳಿದಿವೆ, ಇವತ್ತು ಪ್ರತಿಭಟನೆಗಳನ್ನ ಮಾಡ್ತಾ ಇದೆ. ಮುನಿರತ್ನ ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಒಕ್ಕಲಿಗ ಸಮುದಾಯ ಈ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಕೂಡ ಸಭೆಯನ್ನು ನಡೆಸಲಾಗಿತ್ತು. ಸಭೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಸಲ್ಲಿಸಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಅದರಂತೆ ಇವತ್ತು ಕಾವೇರಿಯಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಚೆಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ ಹಾಗೆ MC ಸುಧಾಕರ್ ಶಾಸಕರ ನಿಯೋಗ, ಒಕ್ಕಲಿಗ ಶಾಸಕರ ನಿಯೋಗ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಸಲ್ಲಿಸಿದೆ. ಮುನಿರತ್ನ ಅವರ ವಿಚಾರದಲ್ಲಿ ನೀವು ಯಾವುದೇ ರೀತಿಯಾದಂಥ ಒಂದು ಲೂಸನ್ನು ಮಾಡಬಾರ್ದು, ಬಿಡಬಾರ್ದು, ನೀವು ಕಠಿಣವಾಗಿ ಆ ಕ್ರಮ ಆಗಬೇಕು. ಯಾಕೆಂದರೆ ನಮ್ಮ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಅತ್ಯಂತ ಕೀಳಾಗಿ ಅವರು ಅವಹೇಳನ ಮಾಡಿದ್ದಾರೆ ಅನ್ನುವಂಥದ್ದು ಆಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿದೆ. ಜೊತೆಗೆ ಬಯಾಲಜಿಕಲ್ ವಾರ್ಗೆ ಕೂಡ ಅವರು ಪ್ರಯತ್ನವನ್ನು ನಡೆಸಿದ್ದಾರೆ ಅನ್ನುವಂತಹ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಹಾಗಾಗಿ ಇದರ ಬಗ್ಗೆ SIT ತನಿಖೆಯನ್ನು ನೀವು ರಚನೆ ಮಾಡಬೇಕು.
ವಿಶೇಷ ತನಿಖಾ ತಂಡದಿಂದ ತನಿಖೆಯನ್ನು ಮಾಡಿಸಬೇಕು, ಸತ್ಯಾಸತ್ಯತೆ ಏನಿದೆ ಅದನ್ನು ಹೊರಗೆ ತರಬೇಕು ಅನ್ನುವಂಥ ಆಗ್ರಹವನ್ನು ಇವತ್ತು ಮಾಡಿದ್ದಾರೆ. ಸೊ ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಈಗ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಕ್ಕಿದೆ. ಜೊತೆಗೆ ವಿಶೇಷ ತನಿಖಾ ತಂಡವನ್ನು ಈ ಪ್ರಕರಣದ ವಿಚಾರವಾಗಿ ಮತ್ತು ಹಳೆಯ ಪ್ರಕರಣಗಳು, ಮುನಿರತ್ನ ಅವರ ವಿರುದ್ಧ ಇರುವಂತಹ ಹಳೆಯ ಪ್ರಕರಣಗಳು, ಹಾಗೆ ಇತ್ತೀಚೆಗೆ ಅವರ ಮೇಲೆ ಕೇಳಿ ಬರ್ತಾ ಇರುವಂತಹ ಆರೋಪಗಳು ಇದೆಲ್ಲದರ ಮೇಲೂ ಕೂಡ ಒಂದು ಗಂಭೀರವಾಗಿ ತನಿಖೆಯನ್ನು ಮಾಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ SIT ತನಿಖಾ ತಂಡದಿಂದ ತನಿಖೆಯನ್ನು ಮಾಡಿಸೋದಕ್ಕೂ ಕೂಡ ಈಗ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಶೀಘ್ರದಲ್ಲೇ SIT ತಂಡವನ್ನು ರಚನೆ ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ ನೀತಿ. ಯಾಕಂದ್ರೆ ಇದು ಬಹಳ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ ಕೂಡ ಈ ವಿಚಾರವನ್ನ. ಓಕೆ, ಥ್ಯಾಂಕ್ ಯು ಶಿವತಮಲೆ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಒಕ್ಕಲಿಗ ಸಮುದಾಯದ ನಾಯಕರುಗಳು ಹೋಗಿ ಮನವಿಯನ್ನು ಮಾಡ್ಕೊಂಡಿರೋದನ್ನು ಕಾಂಗ್ರೆಸ್ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ಸೊ ಆ ಹಿನ್ನೆಲೆಯಲ್ಲಿ SIT ರಚನೆ ಅನ್ನುವಂಥ ನಿರ್ಧಾರಕ್ಕೆ ಕಾಂಗ್ರೆಸ್ ಸರ್ಕಾರ ಒಂದು ವೇಳೆ ಬಂದರೆ, ಅನೌನ್ಸ್ ಮಾಡಿಬಿಟ್ರೆ, SIT ಟೀಮ್ ರಚನೆ ಆಗಿಬಿಟ್ರೆ ಮುನಿರತ್ನಗೆ ಇನ್ನೊಂದು ಸಂಕಷ್ಟ ಎದುರಾಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ.